ಈಗ ನೋಡಿ RCB ತಂಡ ಇದೆಯಲ್ಲ 18 ವರ್ಷಗಳ ನಂತರ ಗೆದ್ದಿರೋದು. IPL ಪ್ರಾರಂಭ ಆಗಿ 18 ವರ್ಷ ಆಯಿತು. 18 ವರ್ಷಗಳ ನಂತರ ಗೆದ್ದಿದೆ. ಅದರಲ್ಲಿ ಬೆಂಗಳೂರಿನವರು ಒಬ್ಬರೋ ಇಬ್ಬರೋ ಇರಬೇಕು ಅಷ್ಟೇ. ಒಬ್ಬರಿದ್ರು. ಅವ್ರು ಯಾರವರು ರಣಜಿ ಟ್ರೋಫಿ ಅಧ್ಯಕ್ಷರಾಗಿ ಕ್ಯಾಪ್ಟನ್ ಆಗಿದ್ರಲ್ಲ, ಗೊತ್ತಿಲ್ವಾ ನಿಂಗೇನು ಗೊತ್ತಿಲ್ಲ? ಕ್ರಿಕೆಟ್ ಗೊತ್ತಿಲ್ಲ ಚಂದ್ರಪ್ಪ? ರಣಜಿ ಟ್ರೋಫಿ ಕ್ಯಾಪ್ಟನ್. ಕ್ರಿಕೆಟ್ ಫಾಲೋಯರ್ ನಾನು ಅಷ್ಟೇ, ಫ್ಯಾನ್ ಅಲ್ಲ. ನನಗೆ ಕ್ರಿಕೆಟ್ ಫ್ಯಾನ್ ಆಗಿಬಿಟ್ರೆ ಏನಾಗ್ಬಿಡ್ತದೆ, ಕ್ರಿಕೆಟ್ ಫ್ಯಾನ್ ಅಷ್ಟೇ. ನೋ ಕ್ರಿಕೆಟ್ ಫ್ಯಾನು ಅಲ್ಲ, ಕ್ರಿಕೆಟ್ ಫಾಲೋಯರ್. ನಾನು ಕ್ರಿಕೆಟ್ ಆಡಿಲ್ಲ ಯಾವತ್ತೂ. ನಿಜ ಹೇಳ್ಬೇಕು ಅಂದ್ರೆ ಹೈಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಒಂದೊಂದ್ಸಾರಿ ಬ್ಯಾಟ್ ಔಟ್ ಆಗಿಬಿಡುವೆ. ಅದರಿಂದ ಆಡೋದೇ ಬಿಟ್ಬಿಟ್ಟೆ ನಾನು. ಕಬಡ್ಡಿ ಆಡ್ತಿದ್ದೆ, ಕಬಡ್ಡಿ ಪ್ಲೇಯರ್. ಒಂದ್ಸಾರಿ ಆ ಕಾಲು ನೋವು ಇಲ್ಲ, ಶಾಸಕರ ದಿನಾಚರಣೆ ದಿನ ಕಬಡ್ಡಿ ಆಡಕ್ಕೆ ಹೋಗಿ ಆ ವಿಶ್ವನಾಥ ನಾನು ಹಿಡಿಯಕ್ಕೆ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ಬಿಟ್ಟ. ಅವನು ಒಳ್ಳೆ ದಡುತಿ ಮನುಷ್ಯ, ಬಿದ್ದಲ್ಲ ಸರ್. ಸಕಲೇಶ್ವರ ವಿಶ್ವನಾಥ್ ಸರ್, ಸಕಲೇಶ್ವರ. ಸಕಲೇಶ್ಪುರ. ಈ ವಿಶ್ವನಾಥ ಅಲ್ಲಪ್ಪ, ಈ ವಿಶ್ವನಾಥ ಅಲ್ಲ. ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು 2008ಕ್ಕಿಂತ ಮುಂಚಿತವಾಗಿ. ಆಗ MLA ಆಗಿದ್ರ ನೀವು? ಇಲ್ಲ. ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿದ್ದರು. ನನಗೂ ಪರಿಚಯ ಮೊದಲಿನಿಂದ ರೈತ ಸಂಘದಲ್ಲಿ. ಸ್ವಲ್ಪ ದಡುತಿಯಾಗಿದ್ದರು. ನನಗೆ 2 ಲಿಗಾಮೆಂಟ್ ಕಟ್ಟಾಗ್ಬಿಟ್ಟವು. ಒಂದು ಲಿಗಾಮೆಂಟು ಮಂಡಿನಲ್ಲಿ, ಇನ್ನೊಂದು ಮಂಡಿ ಕೆಳಗಡೆ. ಆ 2 ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟು ಸದ್ಯ ರಿಕವರ್ ಆಯಿತು ನನಗೆ. ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ. ಆಮೇಲೆ ತಿರ್ಗಾಡಕ್ಕಾಯ್ತಿರ್ಲಿಲ್ಲ. ಆಮೇಲೆ ಈ ಬಾಂಬೆಯವನು ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ. ಅವನ ಹೆಸರೇನೋ ಮರ್ತುಬಿಟ್ಟಿದ್ದೀನಿ ನಾನು, ಭಾಳ ವರ್ಷ ಆಯಿತು. 2005 ಆಗ ನನ್ನನ್ನು JDS ಇಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರು ಆ ವರ್ಷ. ಮೆಲ್ಕಾಗ್ತಾ ಇಲ್ಲ, ಜ್ಞಾಪಕ ಮಾಡ್ಕೊತಾ ಇದ್ದೀನಿ.